ಆತ್ಮೀಯರೇ ನಮಸ್ಕಾರ ಹಾಗೂ ಸ್ವಾಗತ. ಜೈ ಶ್ರೀರಾಮ್. ನನಗೆ ಬಹಳ ದಿವಸದಿಂದ ಒಂದು ಸಂದೇಹ ಮನಸ್ಸಿನಲ್ಲಿ ಹಾಗೆ ಉಳಿದು ಹೋಗಿದೆ. ಏನಂದರೆ, ಒಬ್ಬ ಅಥವಾ ಒಬ್ಬಳ ವ್ಯಕ್ತಿತ್ವ ರೂಪುಗೊಳ್ಳೋದು ಯಾವುದರಿಂದ ಅಂತ. ಅಂದರೆ ಆ ವ್ಯಕ್ತಿ ತುಂಬ ವಿಚಿತ್ರವಾದಂತಹ ಒಂದು ಸ್ವಭಾವವನ್ನು ತೋರಿಸ್ತಾರಲ್ಲ, ಈ ಸ್ವಭಾವ ಅನ್ನೋದು ಅಂದರೆ ಅವರು ನಡವಳಿಕೆ, ಅವರ ಮಾತು, ಅವರ ಕೃತಿ, ದೊಡ್ಡ ದೊಡ್ಡ ಅಧಿಕಾರ ಸ್ಥಾನಗಳಲ್ಲಿದ್ದರೆ ಇನ್ನು ವಿಕೃತಿಗಳು, ಇವೆಲ್ಲ ಯಾವುದರಿಂದ ಬರುತ್ತೆ ಅಂತ. ಅಂದರೆ ಅದು ಕೇವಲ ಅವರು ಬೆಳೆದ ಪರಿಸರದಿಂದ, ಆ ಪರಿಸರದ ಪ್ರಭಾವದಿಂದ, ಆ ಎನ್ವಿರಾನ್ಮೆಂಟಲ್ ಏನಿರುತ್ತೆ ಇನ್ಫ್ಲೂಯೆನ್ಸ್, ಅದರಿಂದ ಬರುತ್ತೋ ಅಥವಾ ಇನ್ಯಾವುದರಿಂದ ಅಂತ. ಇನ್ಯಾವುದರಿಂದ ಅಂದರೆ ಸಾಮಾನ್ಯವಾಗಿ ಹೇಳ್ತೇವೆ, ನಮಗೆ ಒಂದು DNA ಇರುತ್ತೆ, ನಮ್ಮ ವಂಶವಾಹಿಗಳಲ್ಲೇ ನಮ್ಮ ಸ್ವಭಾವದ ಆಕೃತಿಯ ಒಂದು ರೂಪುರೇಷೆಗಳಿರುತ್ತೆ ಅಂತ. ಅದು ಇರ್ಬೋದು. ಅದಷ್ಟೇ ಅಲ್ಲದೆ ಈ ವ್ಯಕ್ತಿ ಇದೆಯಲ್ಲ, ಅದು ಹೆಣ್ಣಾಗಲಿ ಗಂಡಾಗಲಿ, ಅದರ ಹಿನ್ನೆಲೆ ಏನ ಅಂತ. ಅಂದರೆ ಈ ಜನ್ಮದ್ದು ಮಾತ್ರವೋ ಅಥವಾ ನಮ್ಮಲ್ಲಿ ಹೇಳೋ ಹಾಗೆ ಅದರ ಸಂಸ್ಕಾರ ಬಲದಿಂದ, ಸಂಸ್ಕಾರ ಅಂತ ಹೇಳಿದ್ರೆ ಒಳ್ಳೆಯದೇ ಆಗಬೇಕು ಅಂತೇನಿಲ್ಲ, ದುಷ್ಟ ಸಂಸ್ಕಾರಗಳು ಇರುತ್ತೆ, ಅಂಥದ್ರಿಂದ ಒಬ್ಬ ವ್ಯಕ್ತಿ ವಿಚಿತ್ರವಾದಂಥ ರೀತಿಯಲ್ಲಿ ಆಡ್ತಾನ ಅಂತ. ಅಂದರೆ ಯಾವುದರ ಪಾಲು ಎಷ್ಟು ಅಂತ. ಇದು ಒಂಥರ ಯಾತಕ್ರಿ ಇಂಥ ಪ್ರಶ್ನೆ ಹಾಕ್ಕೋತಾ ಇದ್ದೀರಾ, ಇದಕ್ಕೆ ಬೇಕಾದಷ್ಟು ಬೇರೆ ಬೇರೆ ಥರ ಉತ್ತರಗಳಿದೆಯಲ್ಲ ಅಂತ ಹೇಳಬಹುದು. ಆದರೆ ನಾನು ಯಾವ ಸಂದರ್ಭದಲ್ಲಿ, ಯಾವ ಕಾಂಟೆಕ್ಸ್ಟಲ್ಲಿ ಇದನ್ನು ಹಾಕ್ಕೊಂಡು, ಈ ಪ್ರಶ್ನೆಯನ್ನು ಹಾಕ್ಕೊಂಡು ತಲೆ ಕೆಡಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಮುಮ್ತಾಜ್ ಬೇಗಂ ಪಶ್ಚಿಮ ಬಂಗಾಲದ 3 in 1 ಅಂದರೆ ಗೊತ್ತಲ್ಲ, 3 ಜನ ನಮ್ಮ ಪುರಾಣದಲ್ಲಿ ಉಕ್ತರಾಗಿರುವಂತಹ ರಾಕ್ಷಸಿಯರು, ಶೂರ್ಪಣಖಿ, ತಾಟಕಿ, ಪೂತನಿ. ಈ 3 ಸೇರಿದ್ರೆ, ಈ 3 ಜನರ ವಿಕೃತಿಗಳು, ವಿಕಾರಗಳು, ಆ ದುಷ್ಟತನ ಸೇರಿದ್ರೆ ಒಂದು ಹೆಣ್ಣಿನ ರೂಪ ಕೊಟ್ಟರೆ ಆ ದುಷ್ಟತನಕ್ಕೆ, ಅದು ಮುಮ್ತಾಜ್ ಬೇಗಂ ಆಗಿದ್ದರು. ಇಷ್ಟೊಂದು ವಿಕಾರ ಯಾಕೆ ಈ ವ್ಯಕ್ತಿಗೆ? ನೋಡೋದಕ್ಕೆ ಬಹಳ ಸರಳವಾಗಿ ಕಾಣಿಸ್ತಾಳೆ ಆಕೆ. ಉಟ್ಕೊಳ್ಳೋದು ಬಿಳಿ ಸೀರೆ, ಹಣೆಗೆ ಇಟ್ಕೊಳ್ಳೋದಿಲ್ಲ, ಅದೆಲ್ಲ ಬೇಡ. ಹುಟ್ಟಿರೋದು ಒಂದು ಬ್ರಾಹ್ಮಣ ಕುಲದಲ್ಲಿ. ಬ್ಯಾನರ್ಜಿ, ಮುಖರ್ಜಿ, ಈ ಚಟರ್ಜಿ ಇವರೆಲ್ಲ ಕೂಡ ಬ್ರಾಹ್ಮಣರು. ಅಂದರೆ ಅವ್ರಿಗೆ ಆದಂಥ ಒಂದು ಸಂಸ್ಕಾರ ಇರುತ್ತೆ, ಅಷ್ಟು ದುಷ್ಟ ಸಂಸ್ಕಾರ ಅಂತೂ ಖಂಡಿತ ಅಲ್ಲ. ಹೀಗಿರುವಾಗ ಈಕೆ ಎಷ್ಟು ಪಶ್ಚಿಮ ಬಂಗಾಲವನ್ನು ಕಾಡಿಬಿಟ್ಲು ಅಂತ ಹೇಳಿದ್ರೆ, ಈಕೆಯನ್ನು ಪಕ್ಕಕ್ಕೆ ಸರಿಸದೇ ಇದ್ದರೆ ಬಂಗಾಲ ಉಳಿಯೋದೇ ಇಲ್ಲ, ಅಲ್ಲಿನ ಹೆಣ್ಣು ಮಕ್ಕಳಿಗೆ ಒಂದಿಷ್ಟೂ ಕೂಡ ರಕ್ಷಣೆ ಇಲ್ಲ ಅನ್ನೋವಂಥ ಒಂದು ಅಂತಿಮ ಘಟ್ಟವನ್ನು ದಾಟಿತು. ಅಲ್ಲಿಗೆ ಬಂದು ಮುಟ್ಟಿದ್ದಾಯಿತು. ರೂಪಾ ಗಂಗೂಲಿ ಅಂತ ಯಾರೋ ದ್ರೌಪದಿ ಪಾತ್ರವನ್ನು ನಿರ್ವಹಿಸಿದ್ರು ಮಹಾಭಾರತದಲ್ಲಿ. ಆಕೆ ಮೊನ್ನೆ ಒಂದು ಇಂಟರ್ವ್ಯೂ ಕೊಡ್ತಾಯಿದ್ಲು. ಆಕೆಯೂ ಕೂಡ MLA ಆಗಿದ್ದಾರೆ, ಈಗ ಡೆಪ್ಯೂಟಿ CM ಆಗ್ತಾಯಿದ್ದಾರೆ. ಆಕೆ ಹೇಳ್ತಾಯಿದ್ರು, ಬಂಗಾಲದಲ್ಲಿ 4 ವರ್ಷದ ಹೆಣ್ಣು ಮಗುವಿಂದ ಹಿಡಿದು 75 ವರ್ಷದ ಹೆಂಗಸರವರೆಗೂ ಯಾರಿಗೂ ಕೂಡ ಈ ಒಂದು ಅತ್ಯಾಚಾರ ಅನಾಚಾರಗಳಿಂದ ಮುಕ್ತಿ ಇರಲಿಲ್ಲ. ಅದು ಮದುವೆ ಆಗಿಲ್ಲದೆ ಇರಲಿ, ವಿಕಲಾಂಗರಾಗಿರಲಿ ಆಗಿಲ್ಲದೆ ಇರಲಿ, ಒಟ್ಟಿನಲ್ಲಿ ಯಾರಿಗೂ ಕೂಡ ಒಂದು ವಿಧವಾದಂಥ ರಕ್ಷಣೆ ಇಲ್ಲ, ಅವರನ್ನು ಕಾಪಾಡೋರಿಲ್ಲ. ಅವ್ರಿಗೆ ಒಂದು ಮನಸ್ಥಿತಿ ಅಂದರೆ ನಾವು ಸ್ವಸ್ಥವಾಗಿದ್ದೇವೆ, ನಮ್ಮನ್ನು ಯಾರೋ ರಕ್ಷಿಸ್ತಾ ಇದ್ದಾರೆ ಅನ್ನೋವಂಥ ಒಂದು ಮನಸ್ಥಿತಿನೇ ಇರಲಿಲ್ವಂತೆ. ಇದನ್ನು ಆಕೆ ಹೇಳ್ತಾರೆ ಒಂದು ಇಂಟರ್ವ್ಯೂನಲ್ಲಿ. ಇದನ್ನು ಹೇಳಿದ್ರೆ ಬಹುಶಃ ತುಂಬ ಜನಕ್ಕೆ ಅರ್ಥವಾಗೋದಿಲ್ಲ, ಅನುಭವಿಸಿದಂಥ ನಮಗೆ ಮಾತ್ರ ಗೊತ್ತು ಅಂತ ಬಹಳ ನೊಂದುಕೊಂಡು, ತುಂಬ ಇಡೀ ಪಶ್ಚಿಮ ಬಂಗಾಲದ ಹೆಣ್ಣುಮಕ್ಕಳು ಈ TMC ಗೂಂಡಾಗಳ ಕೈಯಲ್ಲಿ ಪಟ್ಟಂತಹ ಪಾಡನ್ನು ತುಂಬ ಮನಮುಟ್ಟೋ ಹಾಗೆ ಹೇಳ್ತಾಯಿದ್ರು. ಇದಕ್ಕೆಲ್ಲದಕ್ಕೂ ಅಧ್ಯಕ್ಷ ಸ್ಥಾನದಲ್ಲಿ ಇದ್ಕೊಂಡು ಇದನ್ನು ನಿರ್ದೇಶನ ಮಾಡ್ತಾ ಇದ್ದಿದ್ದು ಯಾರಪ್ಪ ಅಂತ ಹೇಳಿದ್ರೆ, ಅಲ್ಲಿನ ಮುಖ್ಯಮಂತ್ರಿಗಳಾದಂತಹ ಮುಮ್ತಾಜ್ ಬೇಗಂ. ಹೀಗೆ ಈಕೆಗೆ ಒಂದು ಹೆಂಗಸಾಗಿ ಯಾಕೆ ಇಷ್ಟೊಂದು ನಿರ್ದಯಿಯಾಗಿದ್ಲು? ಆಕೆ ಹೆಸರು ಮಮತಾ, ಆದರೆ ಇಷ್ಟೊಂದು
ನಿರ್ಮಮವಾದಂತಹ ವ್ಯವಹಾರ, ಅದರಲ್ಲೂ ಸ್ತ್ರೀ ಕುಲದ ಮೇಲೆ, ಚಿಕ್ಕ ಹುಡುಗಿಯರ ಮೇಲೆ, ದೊಡ್ಡ ಹೆಂಗಸರ ಮೇಲೆ, ಯಾರನ್ನು ಗೌರವಿಸಬೇಕು, ಯಾರನ್ನು ಪೂಜಿಸಬೇಕು, ಯಾರನ್ನು ಆರಾಧಿಸಬೇಕು ಅಂಥವ್ರ ಮೇಲೆ ಇಂಥ ಒಂದು ದೌರ್ಜನ್ಯ ಯಾಕೆ ಅಂತ ನಿಜವಾಗ್ಲೂ ಮನಸ್ಸು ಮತ್ತೆ ಮತ್ತೆ ಕೇಳ್ತಾ ಇತ್ತು ಈ ಪ್ರಶ್ನೆನ. ನಾನು ಇತ್ತೀಚೆಗೆ ಈ ಪ್ರಶ್ನೆಯೇ ಇಟ್ಕೊಂಡು ಮನಸ್ಸಲ್ಲಿ ನನಗಿದ್ದಾಗ ಇತ್ತೀಚೆಗೆ ಒಂದು ಪುಸ್ತಕ ನೋಡಿದೆ. ಅದನ್ನು ನಾನೇ ಕನ್ನಡಕ್ಕೂ ಮಾಡಿ ಅದು ಈಗ ಪ್ರಕಟನೂ ಆಗಿದೆ, ಲೋಕಾರ್ಪಣೆ ಆಯಿತು ಮೊನ್ನೆ ಒಂದು 2 ವಾರದ ಹಿಂದೆ. ಅದರ ಹೆಸರು ಹಿಂದೂ ಮಸ್ಜಿದ್ಸ್ ಅಂತ. ಈ ಹಿಂದೂ ಮಸ್ಜಿದ್ಸ್ ಅನ್ನೋ ಪುಸ್ತಕನ ಪ್ರಫುಲ್ ಗೊರಾಡಿಯಾ ಅವರು ಬರೆದಿದ್ದಾರೆ. ಈ ಪ್ರಫುಲ್ ಗೊರಾಡಿಯಾ ಬರೆದಿರುವಂಥ ಈ ಪುಸ್ತಕದಲ್ಲಿ ಒಂದು 20 ಸಣ್ಣ ಸಣ್ಣ ಅಧ್ಯಾಯಗಳಿದೆ. ಅದರಲ್ಲಿ ಅದೀನಾ ಮಸೀದಿ ಅಂತ ಒಂದು ಅಧ್ಯಾಯ, ಅದೀನಾ ಮಸೀದಿ ಅಂತ. ಈ ಅದೀನಾ ಮಸೀದಿ ಅನ್ನೋದು, ಅದನ್ನು ಓದಿದಾಗ ಅದೀನಾ ಮಸೀದಿ ಅಂತ ಹೇಳಿದ್ರೆ ಶುಕ್ರವಾರದ ಮಸೀದಿನಂತೆ. ಈ ಹಿಂದೂ ಮಸ್ಜಿದ್ ಹೆಸರು ಕೇಳಿದ್ರೇ ಗೊತ್ತಾಗುತ್ತೆ, ದೇವಾಲಯಗಳನ್ನು ಒಂದು ಲೂಟಿ ಕೊಳ್ಳೆ ಹೊಡ್ಕೊಂಡು ಅದನ್ನು ಆಕ್ರಮಿಸಿಕೊಂಡು ಅದನ್ನು ಒಡೆದು ಹಾಕಿ ಮಸೀದಿಗಳಾಗಿ ಪರಿವರ್ತನೆ ಮಾಡೋದು ಹಿಂದೂ ಮಸೀದಿಗಳು. ಅಂಥದ್ದು ಎಷ್ಟಿದೆ, ಎಲ್ಲಿದೆ, ಇವತ್ತಿಗೂ ಅದು ಸಾಕ್ಷಿ ರೂಪವಾಗಿ ನಿಂತಿದೆ ಅನ್ನೋದನ್ನು ತೋರಿಸಿದ್ದಾರೆ. ಒಂದು 20 ಅಧ್ಯಾಯಗಳಲ್ಲಿ ಒಂದು 20 ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಛಾಯಾಗ್ರಹಣಗಳು ಇದೆ, ಅಂದರೆ ಫೋಟೋಸು ಕೂಡ ಹಾಕಿದ್ದಾರೆ. ಈ ಅದೀನಾ ಮಸೀದಿ ಅಂತ ಅನ್ನೋದು ಇವತ್ತು ನಾನು ಹೇಳ್ತಾ ಇರೋದು ಈ ಮಮತಾ ವಿಚಾರದಲ್ಲಿ ನಮಗೆ ಬಂದಿರೋವಂತಹ ಈ ಸಂದೇಹ ಇದೆಯಲ್ಲ, ಇದಕ್ಕೆ ಪೂರಕವಾಗಿದೆ ಅಂತ ಅನ್ನೋ ಕಾರಣಕ್ಕೋಸ್ಕರವಾಗಿ ಅದನ್ನು ಕುರಿತು ಹೇಳ್ತಾ ಇದ್ದೀನಿ. ಇದು ಮಾಲ್ಡಾದಲ್ಲಿರೋದು. ಈ ದೀನಾಜ್ಪುರ, ಪಶ್ಚಿಮ ಬಂಗಾಳದಲ್ಲಿ ದೀನಾಜ್ಪುರದ ಹತ್ತಿರ ಮಾಲ್ಡಾ, ಒಂದು ನ್ಯಾಷನಲ್ ಹೈವೇಗೆ ಹತ್ತಿರದಲ್ಲಿರೋವಂಥದ್ದು ಒಂದು ಮಾಲ್ಡಾ ಪ್ರದೇಶ. ಈ ಮಾಲ್ಡಾನಲ್ಲಿ ಇರೋವಂತಹ ಒಂದು ಮಸೀದಿ ಇದು. ಇದಕ್ಕೆ ಅದೀನಾ ಮಸೀದಿ ಅಂತ ಹೇಳ್ತಾರೆ. ಇದು ಮೊದಲು ಶಿವಮಂದಿರವಾಗಿತ್ತು. ಶಿವಮಂದಿರ ಆಗಿತ್ತು ಅಂತ ಹೇಗೆ ಗೊತ್ತಾಗುತ್ತೆ ನಿಮಗೆ ಅಂತ ಹೇಳಿದ್ರೆ, ಅಲ್ಲಿರುವಂತಹ ಅವಶೇಷಗಳು, ಅಂದರೆ ದೇವಾಲಯವನ್ನು ಒಡೆದು ಅಥವಾ ಅದನ್ನು ವಿರೂಪಗೊಳಿಸಿ ಮಸೀದಿ ಕಟ್ತಾರೆ ಅಂತ ಹೇಳಿದ್ರೆ, ಆ ದೇವಾಲಯದ ಕುರುಹುಗಳು ಕಾಣಿಸುತ್ತಲ್ಲ, ಇದು ಶಿವನ ವಿಗ್ರಹಗಳಿದೆ, ಅಲ್ಲಿ ಇವನು ಗಣೇಶನದಿದೆ, ದೇವಿ ಪಾರ್ವತಿದಿದೆ. ಆ ಪಾರ್ವತಿಯ ವಿಗ್ರಹದ ತಲೆಯ ಮೇಲೆ ವಿತಾನದ ಹಾಗೆ ತ್ರಿದಳಗಳನ್ನು ಕೆತ್ತಿರುವಂಥದ್ದಿದೆ. ಅದು ಕೈಲಾಸನಾಥ ದೇವಾಲಯದಲ್ಲಿ ಇದ್ದಾಗಿದೆ. ಹೀಗೆ ಪೂರ್ತಿ ಅವರು ನಾಶ ಮಾಡದೇ ಇರೋವಂತಹ ಅನೇಕ ಕುರುಹುಗಳು, ಅನೇಕ ಚಿಹ್ನೆಗಳು ಮತ್ತು ಭಗ್ನಗೊಂಡಂತಹ ಸ್ತ್ರೀ ಮೂರ್ತಿಗಳು ಇವೆಲ್ಲವೂ ಕೂಡ ಅಲ್ಲಿ ಬೇಕಾದಷ್ಟು ಇರೋದರಿಂದ ಇದು ಶಿವಮಂದಿರವಾಗಿತ್ತು. ಒಟ್ಟಿನಲ್ಲಿ ಇವಾಗ ಅದೀನಾ ಮಸೀದಿಯಾಗಿದೆ. ಅದರಲ್ಲೇನು ಹೋಗಿ ಪ್ರಾರ್ಥನೆ ಸಲ್ಲಿಸೋರು ಯಾರೂ ಇಲ್ಲ. ಇತ್ಲಾಗ ಹಿಂದೂಗಳಿಗಂತೂ ಹೋಗೇ ಹೋಯಿತು, ಇವರು ಏನೂ ಮಾಡ್ತಾ ಇಲ್ಲ. ಇಂಥ ಒಂದು ಭಗ್ನ ದುರಂತ ಸ್ಥಿತಿಯಲ್ಲಿ ಅದಿದೆ ಅಂತ ಹೇಳ್ತಾರೆ. ಅದಿರಲಿ, ಅಂಥದ್ದು ಬೇಕಾದಷ್ಟಿದೆ. 3000 ದೇವಸ್ಥಾನಗಳಿದೆ ನಮ್ಮ ದೇಶದಲ್ಲಿ. ಈಗ ಯಾಕೆ ಅದನ್ನು ಜ್ಞಾಪಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಸ್ಥಿತಿ ಬರೋದಕ್ಕೆ, ಅಂದರೆ ಆ ಶಿವಮಂದಿರಕ್ಕೆ ಒಂದು ಮಸೀದಿ ಆಗುವಂತಹ ದುಸ್ಥಿತಿ ಬರೋದಕ್ಕೆ ಕಾರಣ ಏನು ಅಂತ ಅಲ್ಲಿ ಒಂದು ಪ್ರಸಂಗವನ್ನು ಹೇಳ್ತಾರೆ ಈ ಪುಸ್ತಕದಲ್ಲಿ. 14ನೇ ಶತಮಾನದಲ್ಲಿ ಒಬ್ಬ ರಾಜ ಅಲ್ಲಿ ಆಳ್ತಾ ಇದ್ದಂತೆ ಆ ಮಾಲ್ಡಾ ಪ್ರದೇಶವನ್ನು. ಅವನ ಹೆಸರು ಗಣೇಶ ಅಂತ. ಈ ಗಣೇಶ ಆತನೇ ಕಟ್ಟಿಸಿದ್ದಿರ್ಬೋದೇನೋ ದೇವಸ್ಥಾನ. ಅವನು ಯಾವ ಕಾರಣಕ್ಕೋ ಈ ಮುಸಲ್ಮಾನರ ಪ್ರಭಾವಕ್ಕೆ ಬಿದ್ದು ತನ್ನ ಮಗನನ್ನು ನೀನು ಮುಸಲ್ಮಾನನಾಗು ಅಂತ ಪ್ರೇರೇಪಿಸಿದಂತೆ. ನಿಜವಾದ ಕಾರಣಗಳೇನು ಅಂತ ಸ್ಪಷ್ಟವಾಗಿಲ್ಲ, ಆದರೆ ಈ ಪ್ರಸಂಗ ಅಂತೂ ಇತಿಹಾಸದ ಗ್ರಂಥಗಳಲ್ಲಿ ಬರುತ್ತೆ. ಅವನ ಹೆಸರು ಜದು ಅಂತ. ಅಂದರೆ ಯಾವ ಮಗನನ್ನು ಮುಸಲ್ಮಾನ ಆಗುವಂಥ ಈ ಗಣೇಶ ರಾಜ ಹೇಳ್ದ, ಆತನ ಹೆಸರು ಜದು. ಜದು ಅಂತ ಹೇಳಿದ್ರೆ ಯದು ಅಂತ. ಅಲ್ಲಿ ಕೃಷ್ಣನ ವಂಶಕ್ಕೆ ಸಂಬಂಧಪಟ್ಟಂಥ ಹೆಸರುಗಳನ್ನು ಇಟ್ಕೊಳ್ತಾರೆ. ತುಂಬ ದೊಡ್ಡ ಇತಿಹಾಸಕಾರರೊಬ್ಬರಿದ್ದಾರೆ, ಜದುನಾಥ್ ಸರ್ಕಾರ್ ಅಂತ. ಯದುನಾಥನೇ ಅಲ್ಲಿ ಜದುನಾಥ, ಯಾನ ಜಾ ಅಂತ ಅವರು ಉಚ್ಚಾರ ಮಾಡ್ತಾರೆ. ಯದು ಅಂತ ಆತನ ಹೆಸರು. ಆ ಹುಡುಗನ ಹೆಸರು. ಅವನು 12 ವರ್ಷ ಆಗಿದ್ದಾಗ, 12ನೇ ವಯಸ್ಸಿನಲ್ಲಿ ಅವನನ್ನು ಮುಸಲ್ಮಾನನಾಗೋದಕ್ಕೆ ಪ್ರೇರೇಪಣೆ ಮಾಡಿದ್ದಾನೆ ಅವನ ತಂದೆ ಗಣೇಶ. ಕಾರಣಗಳು ಏನಾದರೂ ಇದ್ದಿರ್ಬೋದು, ಆಗದೇ ಇದ್ದಿದ್ದರೆ ಏನೇನಾಗ್ತಿತ್ತೋ ಇತ್ಯಾದಿ ಇತ್ಯಾದಿ, ಅದೆಲ್ಲ ನಮಗೆ ಇವಾಗ ಮುಖ್ಯ ಅಲ್ಲ. ಅವನು ಮುಸಲ್ಮಾನ ಆಗಿಬಿಡ್ತಾನೆ. ಅದಾದ ಮೇಲೆ ಸ್ವಲ್ಪ ದಿವಸಕ್ಕೆ, ಒಂದು 7-8 ವರ್ಷಕ್ಕೆ, ಅಂದರೆ ಅವನಿಗೆ ಯೌವನ ಬರೋ ಅಷ್ಟೊತ್ತಿಗೆ, 18-20 ವರ್ಷ ಆಗೋ ಅಷ್ಟೊತ್ತಿಗೆ ಈ ಗಣೇಶನಿಗೆ ಒಂದು ಪಶ್ಚಾತ್ತಾಪ ಉಂಟಾಗುತ್ತೆ.
ಅಯ್ಯೋ ಹೀಗೆ ಮಾಡಿದ್ದು ನಾನು ತಪ್ಪು, ಅವನನ್ನು ಮುಸಲ್ಮಾನನಾಗಿಸಿದ್ದು ಅಂತ ಹೇಳಿ ಅದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡ್ತಾನೆ. ಆ ಪ್ರಾಯಶ್ಚಿತ್ತ ಏನು ಅಂತ ಹೇಳಿದ್ರೆ ಸ್ವರ್ಣಧೇನು ಯಜ್ಞ ಅಂತ ಒಂದು ಮಾಡ್ತಾನೆ. ಯಜ್ಞವನ್ನು ಮಾಡಿ ಅದರಲ್ಲಿ ಚಿನ್ನದ ಕಾಮಧೇನು ಅಂದರೆ ಹಸುವನ್ನು ದಾನ ಮಾಡಿ ಪ್ರಾಯಶ್ಚಿತ್ತ ಕರ್ಮವನ್ನು ಮಾಡ್ತಾನಂತೆ. ಪ್ರಾಯಶ್ಚಿತ್ತ ಮಾಡ್ಕೊಂಡ್ಮೇಲೆ ಅವನ ಮಗನಿಗೆ ಹೇಳ್ತಾನೆ, ನೀನು ಮುಸಲ್ಮಾನನಾಗಿದ್ದು ನಾನು ಹೇಳಿದ್ರಿಂದ ತಪ್ಪಾಯಿತು, ಈಗ ಮತ್ತೆ ಹಿಂದೂ ಆಗಿ ನೀನು ಶುದ್ಧಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಆ ಹುಡುಗನಿಗೆ ಅವನು ಮುಸಲ್ಮಾನನಾಗಿರೋದೇ ಬಹಳ ಉತ್ತಮ ಅಂತ ಅನಿಸಿತ್ತು ಅಂತ ಕಾಣುತ್ತೆ. ಅವನು ಅದಕ್ಕೆ ಒಪ್ಪೋದಿಲ್ಲ, ಅವನು ಮತ್ತೆ ಹಿಂದೂ ಆಗೋದಕ್ಕೆ ಅವನು ಒಪ್ಪೋದಿಲ್ವಂತೆ. ಆಗ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಈ ರಾಜ ಮತ್ತು ಉಳಿದ ಪ್ರಜಾ ಪ್ರಮುಖರೆಲ್ಲ ಸೇರಿಕೊಂಡು ಆ ಜದುವಿನ ತಮ್ಮ ಮಹೇಂದ್ರ ಅಂತ ಒಬ್ಬ ಇರ್ತಾನೆ, ಆ ಗಣೇಶ ರಾಜನ ಮಗ, ಅವನನ್ನು ಸಿಂಹಾಸನದ ಮೇಲೆ ಕೂರಿಸ್ಬಿಡ್ತಾನೆ. ಗಣೇಶನ ಉತ್ತರಾಧಿಕಾರಿಯಾಗಿ ರಾಜನನ್ನಾಗಿ ಅವನ ತಮ್ಮನನ್ನು ಕೂರಿಸ್ಬಿಡ್ತಾರೆ. ಇದು ಆ ಜದುಗೆ, ಯಾರೋ ಮುಸಲ್ಮಾನಾಗಿದ್ದ ಅವನಿಗೆ ತೀವ್ರವಾದಂತಹ ರೋಷವನ್ನು ಉಕ್ಕಿಸುತ್ತೆ. ಅವನೇನು ಮಾಡ್ತಾನಂತೆ, ಒಬ್ಬ ಅಸಲಿ ಮುಸಲ್ಮಾನ ಹಾಗೆ ಅಲ್ಲಿನ ದೇವಸ್ಥಾನಗಳನ್ನೆಲ್ಲ ಒಡೆದು ಹಾಕಿ ಅವನು ಈ ಶಿವಮಂದಿರವನ್ನು ಮಸೀದಿಯನ್ನಾಗಿ ಪರಿವರ್ತಿಸ್ತಾನೆ ಅಂತ ಒಂದು ಪ್ರಸಂಗ ಇದೆ. ಅಂದರೆ ಅದೇನೇ ಆ ಮಸೀದಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಕಥನಗಳು ಇದೆ. ಅದರಲ್ಲಿ ಇದು ಒಂದು. ಈ ಕಥೆ ನಿಜವೋ ಹೌದೋ ಅದು ಬೇರೆ ವಿಚಾರ, ಆದರೆ ಇಂಥದ್ದು ಆಗಿರೋದಕ್ಕಂತೂ ಸಾಧ್ಯ. ಅಂದರೆ ಒಬ್ಬ ಮುಸಲ್ಮಾನ ರೋಷ ಉಕ್ಕಿದ್ರೆ ಏನು ಮಾಡ್ತಾನೆ ಅಂತ ಗೊತ್ತಿದೆ. ಆದರೆ ಹಿಂದೂ ಆಗಿದ್ದವನು ಕಾರಣಾಂತರಗಳಿಂದ ಮುಸಲ್ಮಾನನಾಗಿ ಪರಿವರ್ತಿತನಾದರೆ ಅವನೇನು ಮಾಡ್ತಾನೆ ಅನ್ನೋದಕ್ಕೂ ಇದು ಉದಾಹರಣೆ ಇದೆ. ಇದಕ್ಕೆ ಬೇಕಾದಷ್ಟು ಸಾಕ್ಷ್ಯಗಳು ಇತಿಹಾಸದಲ್ಲಿ ಸಿಗುತ್ತೆ. ನನಗೇನನ್ನಿಸ್ತು ಅಂತ ಹೇಳಿದ್ರೆ, ಈ ಜಲಾಲುದ್ದೀನ್ ಮೊಹಮ್ಮದ್ ಶಾ ಅಂತ ಬದಲಾಗಿದ್ನಲ್ಲ ಜದು ಅನ್ನೋನು, ಈ ಜಲಾಲುದ್ದೀನ್ ಮೊಹಮ್ಮದ್ ಶಾನ ಅಪರ ಸ್ತ್ರೀ ರೂಪವೇ ಈ ಮುಮತಾಜ್ ಬೇಗಮ್ಮ ಅಂತ ನನಗೆ ಒಂದು ಸಂದೇಹ. ಯಾಕೆ ಅಂತ ಹೇಳಿದ್ರೆ, ಈಕೆ ಮಾಡಿದಂತಹ ಒಂದು ಅನ್ಯಾಯಗಳು, ಅಕ್ರಮಗಳು, ಅಪಚಾರಗಳು, ಅಪರಾಧಗಳು ಹೇಳತೀರದಷ್ಟು. ಆಕೆಯ ಇಡೀ ಎಲ್ಲ ಕಾರ್ಯಕ್ರಮಗಳ ಹಿಂದೆ ಇದ್ದಿದ್ದು ಯಾವುದಪ್ಪ ಅಂತ ಹೇಳಿದ್ರೆ ಹಿಂದೂ ದ್ವೇಷ. ಒಬ್ಬ ಮುಸಲ್ಮಾನನಿಗೆ ಮಾತ್ರ ಇಂಥ ಹಿಂದೂ ದ್ವೇಷ ಬರೋದಕ್ಕೆ ಸಾಧ್ಯ. ಹಿಂದೂಗಳು ಇದ್ದಾರೆ ಬಿಡಿ, ಇಲ್ಲದೆ ಏನಿಲ್ಲ. ಆದರೂ ಕೂಡ ಒಂದು ಮೂಲಭೂತವಾಗಿ ಈ ದ್ವೇಷ ಮಾಡೋವಂಥದ್ದು, ಅವರಿಗೆ ಸೇರಿದಂಥದ್ದನ್ನೆಲ್ಲ ನಾಶ ಮಾಡೋವಂಥದ್ದು. ಬರೀ ದ್ವೇಷ ಮಾಡಿಕೊಂಡು ಸುಮ್ಮನೆ ಇದ್ದರೆ ಅವ್ರನ್ನ ಕಂಡ್ರಾಗಲ್ಲ ಅಂತ ದೂರ ಇದ್ದರೆ ಅದೊಂಥರ. ಆದರೆ ಅವ್ರಿಗೆ ಸಂಬಂಧಪಟ್ಟಿದ್ದನ್ನೆಲ್ಲ, ಅವರಿಗೆ ಇಷ್ಟವಾದ್ದನ್ನೆಲ್ಲ, ಅವರ ಶ್ರದ್ಧಾ ಕೇಂದ್ರಗಳನ್ನೆಲ್ಲ, ಅವರಿಗೆ ಪ್ರಿಯವಾದದ್ದನ್ನೆಲ್ಲ ಹಾಳು ಮಾಡೋದು ಅಂತಿದೆಯಲ್ಲ, ಅದು ನಿಜವಾಗಲೂ ಅಕ್ಷಮ್ಯವಾದಂತಹ ಅಪರಾಧ. ಅಂತಹ ಅಪರಾಧವನ್ನು ಈ ಹೆಂಗಸು ಮಾಡಿದಾಳೇನ 3 in 1 ಅಂತ ಹೇಳಿದ್ನಲ್ಲ, 3 ರಾಕ್ಷಸಿಯರ ಮಹಾ ಸಂಗಮವಾಗಿ ಇದೊಂದು ಮಹಾರಾಕ್ಷಸಿಯಾಗಿ ಪರಿವರ್ತನೆ ಆಗಿಬಿಟ್ಲು. ಅದು ಒಂದು ನನಗೆ ಹಾಗೆ ಅನ್ನಿಸ್ತಾ ಇತ್ತು. ಅದಕ್ಕೆ ತಮ್ಮಲ್ಲಿ ಹೇಳಿಕೊಂಡೆ. ಅಂದರೆ ನಮ್ಮಲ್ಲಿ ಒಂದು ಮಾತು ಇದೆ, ಶ್ರದ್ಧೆನೂ ಇದೆ, ನಮ್ಮಲ್ಲಿ ಒಂದು ನಂಬಿಕೆನೂ ಇದೆ. ಪರಂಪರಾನುಗತವಾಗಿ ಇದರ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಏನಂತ ಹೇಳಿದ್ರೆ, ನಮ್ಮ ಈ ಕರ್ಮಗಳ ಪ್ರಕಾರವೇ ನಾವು ಅನ್ಯಾನ್ಯ ಜನ್ಮಗಳಲ್ಲಿ ನಮ್ಮ ಕೆಲಸಗಳನ್ನು ಮಾಡ್ತಾ ಹೋಗ್ತೀವಿ. ಆ ಕರ್ಮ ಸಂಸ್ಕಾರ ಅಂತಿರುತ್ತಲ್ಲ, ಈ ಸಂಚಿತ ಪ್ರಾರಬ್ಧ ಇತ್ಯಾದಿ, ಅದರ ಪ್ರಕಾರವೇ ನಾವು ನಮ್ಮ ಕೆಲಸಗಳನ್ನು ಮಾಡ್ತೀವಿ ಅಂತ. ಆ ರೀತಿ ಈಕೆ, ಈ ಮಮತಾ ಬೇಗಂ ಏನಿದ್ದಾಳೆ, ಈಕೆ ಹಿಂದೆ ಮುಸಲ್ಮಾನ ಬಹುಶಃ ಆಗಿದ್ದು ಹಿಂದೂ ದ್ವೇಷವನ್ನು ಸಾಕಷ್ಟು ತನ್ನ ಕೃತಿಗಳಲ್ಲಿ ಅಳವಡಿಸ್ಕೊಂಡು ಇವಾಗಲೂ ಕೂಡ ಅದನ್ನೇ ಮುಂದುವರಿಸ್ತಾ ಇದ್ದಾಳ ಅನ್ನೋ ಒಂದು ಸಂದೇಹ ಖಂಡಿತ ಮೂಡುತ್ತೆ ನನಗೆ. ಈ ಹಿಂದೂ ಮಸೀದಿಗಳು ಪುಸ್ತಕದಲ್ಲಿ ಅದೀನಾ ಮಸೀದಿಯ ವಿಚಾರ ಓದಿ ಜಲಾಲುದ್ದೀನ್ ಮೊಹಮ್ಮದ್ ಶಾ ಅವನ ಕಥೆಯನ್ನು, ಪ್ರಸಂಗವನ್ನು ಕಂಡ ಮೇಲೆ ನನಗನ್ನಿಸ್ತು, ಈ ಮಮತಾ ಬೇಗಮ್ಮು ನಿಜವಾಗಲೂ ಜಲಾಲುದ್ದೀನ್ ಮೊಹಮ್ಮದ್ ಶಾ ಅನ್ನೋ ಇವನು ಇದ್ನಲ್ಲ, ಅವನ ಅಪರ ಸ್ತ್ರೀ ರೂಪ ಅಂತ. ನಿಮಗೆ ಸುಮ್ಮನೆ ಇದೊಂದು ವಿಚಾರವನ್ನು ಹಂಚಿಕೊಂಡೆ. ಯಾಕೆಂತ ಹೇಳಿದ್ರೆ, ಇದು ನನ್ನ ಮನಸ್ಸನ್ನು ಕಾಡ್ತಾ ಇರೋವಂಥ ಒಂದು ಪ್ರಶ್ನೆ. ಬೇಕಾದಷ್ಟು ಜನ ಬೇಕಾದಷ್ಟು ರೀತಿಯಲ್ಲಿ ದ್ವೇಷಗಳನ್ನು ಸಾಧಿಸ್ತಾರೆ. ಆದರೆ ಈ ರೀತಿಯಾಗಿ 15 ವರ್ಷ ಒಂದು ಇಡೀ ರಾಜ್ಯದ ಜನತೆಯನ್ನು ಮುಸಲ್ಮಾನರೊಡನೆ ಸೇರಿ ಕಾಡೋದು ಅಂತ ಹೇಳಿದ್ರೆ ಸಾಮಾನ್ಯವಾದ ವಿಚಾರ ಅಲ್ಲ. ಅದು ತುಂಬ ಆಳವಾಗಿ ಬೇರು ಬಿಟ್ಟಿರಬೇಕು ಆ ದ್ವೇಷ ಅನ್ನೋದು. ಇದು ಬರೀ ಜನರನ್ನು ಕಾಡೋದು ಅಷ್ಟೇ ಅಲ್ಲ, ಒಟ್ಟು ದೇಶದ್ರೋಹದ ಕೆಲಸ ಆಕೆ ಮಾಡಿರೋದು. ಯಾಕೆ ಅಂತ ಹೇಳಿದ್ರೆ, ಈಗಾಗಲೇ ಬಂಗಾಲ ಇಬ್ಬಾಗ ಆಗಿ
ಆ ಬಾಂಗ್ಲಾದೇಶದ ಜೊತೆಗೆ ಪಶ್ಚಿಮ ಬಂಗಾಲವನ್ನು ಸೇರಿಸಿ ಒಟ್ಟು ಬಂಗಾಲ ಅನ್ನೋ ಇನ್ನೊಂದು ದೊಡ್ಡ ರಾಜ್ಯವನ್ನು ಮಾಡಿ ಅದರಲ್ಲಿ ಸೇರಿಸ್ಬಿಡಬೇಕು ಅನ್ನೋದು ಈಕೆಯ ಉದ್ದೇಶವಾಗಿತ್ತು ಅಂತ ಸ್ಪಷ್ಟವಾಗ್ತಾ ಇದೆ. ಅಂದರೆ ಇದು ಸಾಮಾನ್ಯದ ಕೆಲಸ ಅಲ್ಲ, ದೇಶದ್ರೋಹದ ಕೆಲಸ. ಇದು ದೇಶಕ್ಕೆ ಆಕೆ ಮಾಡ್ತಾ ಇರೋಂಥ ದೊಡ್ಡ ಅಪಚಾರ. ಹಿಂದೂಗಳಿಗೆ, ಸನಾತನ ಧರ್ಮಕ್ಕೆ, ಭಾರತ ದೇಶಕ್ಕೆ ಆಕೆ ಮಹಾದ್ವೇಷಿಯಾಗಿ ಪರಿಣಮಿಸಿದ್ದು. ಅದಕ್ಕೋಸ್ಕರವಾಗಿ ಇದನ್ನು ಹೇಳ್ಕೊಳ್ಳೋಣ ಅಂತ ಅನ್ನಿಸ್ತು ತಮ್ಮಲ್ಲಿ. ಹಾಗಾಗಿ ಈ ಮಮತಾಯ ದೇವಿ ಬೇಗಂ ಅವಳ ಹಿನ್ನೆಲೆ ಏನಿರಬಹುದು ಅಂತ ಒಂದು ನನಗೆ ಬಂದಂತಹ ವಿಚಾರವನ್ನು ತಮ್ಮಲ್ಲಿ ಹಂಚಿಕೊಂಡಿದ್ದೇನೆ. ಆಗಲಿ. ಜೈ ಶ್ರೀರಾಮ್. ನಮಸ್ಕಾರ.